ಆರ್ ನಗರ ಶಾಸಕ ಮುನಿರತ್ನ ಬಂಧನಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಮುನಿರತ್ನ ಬಂಧನದ ಒಂದು ದಿನದ ಬಳಿಕ ಮತ್ತೊಂದು ಸ್ಫೋಟಕ ಆಡಿಯೋ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಹನುಮಂತರಾಯಪ್ಪ ಅವರ ವಿಚಾರದಲ್ಲಿ ಏನಾಗಿದೆ ಬೆಳವಣಿಗೆ ಅನ್ನುವಂಥದ್ದನ್ನು. ಸೊ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪರದ್ದು ಎನ್ನಲಾದ ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಗುತ್ತಿಗೆದಾರ ಚೆಲುವರಾಜು ಜೊತೆಗೆ ಮಾತನಾಡಿದ್ದಾರೆ ಎಂಬ ಆಡಿಯೋ ವೈರಲ್ ಆಗ್ತಾ ಇರೋದು. ನಮ್ಮದೇ ಸರ್ಕಾರ, ನೀನು ಯಾರ ಕಡೆಗೆ ಹೋಗಬೇಡ, ನಾನು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತೇನೆ, ನೀನು ನಮ್ಮವನು, ನಮ್ಮ ತಾಲೂಕಿನವನು ಅಂತ ಗುತ್ತಿಗೆದಾರನಿಗೆ ಭರವಸೆಯನ್ನ ಹನುಮಂತರಾಯಪ್ಪರು ನೀಡಿದ್ದಾರೆ ಅಂತ ಇರುವಂತ ಒಂದು ಆಡಿಯೋ ಈಗ ಹರಿದಾಡ್ತಾ ಇದೆ. ಶಾಸಕ ಮುನಿರತ್ನ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಎನ್ನಲಾದ ಆಡಿಯೋ ಇದು. ಸೊ ಏನಿದೆ ಆಡಿಯೋದಲ್ಲಿ ಅನ್ನುವಂಥದ್ದನ್ನ ಕೇಳಿಸಿಕೊಳ್ಳೋಣ. ಚೆಲುವರಾಜು, ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡ. ಬಾ, ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ. ಬಾ, DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ. ಬಾ, ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನಮ್ಮ ನೀನು ನನ್ನ ತಾಲೂಕ್ನು. ಮುನಿರತ್ನ ನನಗೇನು ಮೋಸ ಮಾಡಿಲ್ಲ, ಅವರು ಶಾಸಕ ಆಗಿರೋದ್ರಿಂದ ನಾನು ಅನ್ನ ತಿಂತಾ ಇದ್ದೀನಿ. ಸ್ನೇಹಿತನ ಜೊತೆಗೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಶಾಸಕ ಮುನಿರತ್ನ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಎನ್ನಲಾದ ಆಡಿಯೋ ಈಗ ಆಚೆ ಬರ್ತಾ ಇದೆ. ಒಂದಾದ ನಂತರ ಒಂದು ಆಚೆ ಬರ್ತಾ ಇರೋದು. ಸೊ ಅದು ಕೂಡ ಇದೆ, ಆ ಆಡಿಯೋ ಕೂಡ ನಿಮಗೆ ಪ್ಲೇ ಮಾಡ್ತೀವಿ. ಚೆಲುವರಾಜು, ಏನು ನಿನ್ನ ಕತೆ? ಬಾರೆ, ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು, ಬರೀ ಕತೆ ಹೇಳ್ತಾ ಇದೀಯ ನೀನು. ಏನೋ ಹೋದ್ರೋಗ್ಲಿ, ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೆ, ನಾಟಕ ಮಾಡ್ಕೊಂಡು. ನಾನು ಇವತ್ತೆಲ್ಲ BBMPಗೆ ಹೋಗಿದ್ದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ, ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ. ನಾನು ಕಾಯ್ತಾ ಇದ್ದೀನಪ್ಪ, ಸೋಮವಾರದೊಳಗಡೆ ಬಂದು ಏನೋ ಸೆಟ್ಲ್ ಮಾಡ್ಕೊಂಡ್ರೆ ಮಾಡ್ಕೊ, ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ, ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗ್ಬೇಡ. ಏನೋ ನಮ್ಮನು ನಮ್ಮ ತಾಲೂಕ್ನವನು ಅಂತಂದ್ರೆ ನೀನು ಬತ್ತೀನಿ ಗಿತ್ತೀನಿ ಅಂತ ಹೇಳ್ತಾ ಇದೀಯ. ಬರಂಗಿದ್ರೆ ಸೋಮವಾರದೊಳಗಡೆ ಬಾ, ನಾಳೆ ನಾಡ್ದೆ ಬಂದ್ರು ಒಳ್ಳೇದು. ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗಿಸಿ ಇದನ್ನ ಮಾಡಿಸ್ತೀನಿ. ಇಲ್ದಿದ್ರೆ ನಿನ್ನ ಇಷ್ಟ, ನೀನೇನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರ ನೋಡ್ತೀನಿ ನಾನು. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ವೇಲು ಇನ್ವೆಸ್ಟ್ ಮಾಡಿರ್ತಾನೆ ಬಿಡು, ಅದ್ರಲ್ಲಿ ಬೇರೆ ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರ್ನ್ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರಿಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನು ಅಲ್ಲಿ ಹೋಗ್ಬೇಡ ಅಂತ ಎದುರಿಸಕ್ಕೆ ಈಗ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಪ್ಪ ನಾನು ನಿನ್ಗೆ ಅವತ್ತು ಹೇಳ್ದೆ, ನನ್ಗೇನು ಮೋಸ ಮಾಡಿಲ್ಲ. ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ. ತೊಂದರೆ ಕೊಡೋಗಿದ್ರೆ ಹೆಂಗ್ ತೊಂದರೆ ಕೊಡೋದೈತಲ್ಲ ಗುರು, ನಿಮ್ಗೆ ಯಾಕೆ ತೊಂದರೆ ಕೊಡ್ತೀರೋ ಹೇಳಿದ್ರು. ಈ ಯಪ್ಪ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಂಟ, ಇದು ಯಾರೋ ಹೇಳವ್ರೆ ಅವ್ರ ಕಿವಿಗೆ, ನಮ್ಮ ಹತ್ರ ತಿಂಡಿ, ನಮ್ಮ ಹತ್ರ ಉಂಡಿ. ಏನ್ ಮೋಸ ಮಾಡಿದ್ವು ಅಣ್ಣ? ಮಾಡಿಲ್ಲಪ್ಪ, ನೀನ್ ಗೊತ್ತಾಗಿ ಯಾಕೆ ನೀನ್ ಗೊತ್ತು ಮಾಡಿಲ್ಲ? ಎಲ್ಲ ಒಲೆ ತಿನ್ಬಿಟ್ರು ನೀನು ಮಾಡ್ಕೊಂಡು ರಕ್ತ ಬಂದು MLC ಮಾಡ್ಕೊಂಡು ಗೊತ್ತಾ ಕಂಪ್ಲೇಂಟ್ ಹೋಗಿ ಯಾಕೆ ಹಿಂದೆ ನಂಗೆ ಅರ್ಥ ಆಗ್ಲಿಲ್ಲ. ಹೌದಾ, ನಾನೇ ನಿಂಗೆ 4-5 ಫಾಲೋ ಮಾಡಿದೆ. ಫೋನ್ ಹತ್ತಿಲ್ಲ ಸರ್, ರೆಸ್ಪಾನ್ಸ್ ಮಾಡಿವಲ್ಲ, ಮೈಸೂರಿಗೆ ಹೋದೆ. ಅವತ್ತು ಯಾಕೆ ನಾನು ಫೋನ್ ಎತ್ತಿಲ್ಲ ಅಂದ್ರೆ DCM ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಒಂದು 15 ದಿನ ತಿಂಗಳಿಂದೆ, ಕಾಂಟ್ರಾಕ್ಟರ್ ಮೀಟಿಂಗ್. ಅಲ್ಲಿ ನಾನು ಹೋಗಿದ್ದೆ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಅದು ಲೇಟ್ ಆಗೋಯ್ತು, ಸಾಯಂಕಾಲ ಆಗೋಯ್ತು. ಹಂಗಾಗಿ ನಾನು ಅದಕ್ಕೆ ಹೋಗಿದ್ದು. ಇದು ವಿಚಾರ ಅವನು ಬಂದಿದ್ದ ST ಸ್ಟೇಷನ್. ನಾನು ಅವನ ಹತ್ರ ಏನು ಡಿಸ್ಕಷನ್ ಮಾಡಿಲ್ಲ, ಇವೆಲ್ಲ ಹಿಂಗೆಲ್ಲ ಆಗೈತೆ ಅಂತ. ಮೋಸ್ಟ್ಲಿ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಒಟ್ಟು ಆಗೈತೆ ಇದು. ವೇಲುವರೆಗೆ ಹಾಕೊಟ್ಟವ್ರು ಚೆನ್ನಾಗಿ. ಅವನು MLA ಹೋಗ್ಬಾರ್ದು ಅಂತ ಅವನ ಉದ್ದೇಶ ಅಷ್ಟೇನೆ, ಬೇರೆ ಇನ್ನೇನಿಲ್ಲ. ಆಯ್ತು, ಇವಾಗ ಕೇಸ್ ಕಂಪ್ಲೇಂಟ್ ಕೊಟ್ಟೋದನ್ನ FIR ಮಾಡಿಲ್ಲ. FIR ಮಾಡಿದ್ರು ಮಾಡ್ತಾ ಇಲ್ಲ, ಇನ್ಸ್ಪೆಕ್ಟರ್ FIR ಮಾಡ್ತಾ ಇಲ್ಲ, MLC ಮಾಡ್ಕೊಂಡು ಕೊಟ್ಟರು ಮಾಡಿಲ್ಲ. ಒಂದು ಎಂಕ್ವೈರಿ ಮಾಡಿಲ್ಲ ಅಂದ್ರೆ ಯಾವ ಮಟ್ಟಕ್ಕಾಯ್ತು?
100% ಮಾಡಲೇಬೇಕಿದೆ. ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅಣ್ಣ ಇದನ್ನ. ನಾನು ನಾಳೆ ಹೋಗಿ ಆಫೀಸ್ ಹೋಗ್ಲಿಲ್ಲ, ಅಲ್ಲಿ ಹೋಗಿ ಗಡಿ ಕೂತ್ಕೊತೀನಿ. ಇನ್ನೇನ್ ಅಣ್ಣ ಮತ್ತೆ ಹೇಳು. ನನ್ಗೇನ್ ಅವ್ರೇನ್ ಕೆಟ್ಟದ್ ಮಾಡಿಲ್ಲ ಯಪ್ಪ. ಸುಮ್ನೆ ಯಾಕೆ ಸುಳ್ಳು ಹೇಳಣ? MLA ನನ್ಗೇನ್ ಕೆಟ್ಟದ್ ಮಾಡವ್ರಣ್ಣ? ನನ್ಗೆ ಯಾವ್ದು ಕೆಟ್ಟ ಇಲ್ಲ ಆಗ್ತಾ ಇರೋದು. ನಾನು ಏನ್ ಗೊತ್ತಣ್ಣ, ಈ MLA ಕಾರ್ಪೊರೇಟರ್ ಮಧ್ಯದಲ್ಲಿ ಹೋಗೋಣ ಅನ್ಬಿಟ್ಟು ನಾನು ಎರಡೂ ಕಡೆನೂ ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವ್ರ ತರದಾಗ ಬರ್ತಾ ಇದ್ದಿದ್ದು. ಇವ್ನ್ಗ ಅಲ್ಲಿ ಬಂದ್ರೆ ಆಗಲ್ಲ. ಇವ್ರಿಬ್ರು ಕಿತ್ತಾಡ್ಕೊಂಡು ನಾನೇನಣ್ಣ ಮಾಡಕ್ಕಾಗತ್ತೆ ಮಾರುತ್ತೆ ಅಣ್ಣ? ಹೇಳಣ್ಣ. ನಾವು ಏನ್ ಮಾಡಕ್ಕಾಗಲ್ಲ, ನಿಮ್ ಕೆಲಸ ಏನ್ ಮಾಡ್ಲೇಬೇಕು. ಅವಾಗ ಮಾಡಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಒಬ್ಬ MLA ಕರೆದಾಗ ನಾನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕಾರ್ಪೊರೇಟರ್ ಕರೆದಾಗ ನೀನ್ ಕೆಲಸ ಕೊಟ್ಟಿದ್ದೀನಿ, ನನ್ನ ದೇವ್ರು, ನಿನ್ನೇನು ನಾನು ಬೇರೆಯವನು ಅಂತ ಇಲ್ಲ. ಆದ್ರೂ ಈ ಮಧ್ಯದಲ್ಲಿ ಇವ್ರು ಪ್ರತಿಷ್ಠೆಗೆ ನಮ್ಮನ್ನ ಯಾಕಣ್ಣ ಬಲಿ ಮಾಡ್ಬೇಕು?